ಎಲ್ರಿಗೂ ನಮಸ್ಕಾರ. ನಮ್ಮ ದ ರೈಸ್ ಆಫ್ ಅಶೋಕ, ನಾನು ಹೇಳಿದ್ದೆ ಈ ಹಿಂದೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಈಗ ಆಲ್ರೆಡಿ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ. ಈಗ ಕಡೆಯ ಹಂತದಲ್ಲಿ ಇದ್ದೀವಿ. ಕಡೆಯ ಹಂತದಲ್ಲಿ ಚಾಮರಾಜನಗರದಲ್ಲಿ 15 ದಿವಸ ಚಿತ್ರೀಕರಣ ಮಾಡಿದ್ವಿ, ಅದು ಮುಗೀತು. ಅದು ಮುಗಿಸಿ ಈಗ ಇನ್ನೊಂದು 15 ದಿವಸ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ, ಈಗ ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಹಳ್ಳಿಗಳಲ್ಲೇ ಮಾಡ್ತಾ ಇದ್ದೀವಿ. ರಾವ್ಗೋಡ್ಲಿದೆ ಆ್ಯಂಡ್ ದೊಡ್ಡಬಳ್ಳಾಪುರ ಇದೆ ಆ್ಯಂಡ್ ಸಾಂಗ್ ಶೂಟಿಂಗ್ ಇದೆ. ಇನ್ನು ಸಪ್ತಮಿಯವ್ರದ್ದು ನಂದು ಬ್ಯಾಲೆನ್ಸ್ ಇದೆ. ಇವತ್ತು ಮಾಡ್ತಾ ಇರೋ ಹಾಡು ಮಹಾದೇವ ಹಾಡು. ಮಹಾದೇವನ ಮೇಲೆ ಇಡೀ ಊರು ಸೇರಿಕೊಂಡು ಸೆಲೆಬ್ರೇಟ್ ಮಾಡುವಂಥ ಆ್ಯಂಡ್ ಒಂದು ಏನೋ ಒಂದು ಭಕ್ತಿ ಜೊತೆಗೆ ಒಂದು ಫಿಲಾಸಫಿಕಲ್ ಆಗಿ ಎಲ್ಲವೂ ನೀನೇ ಅಂತ ಹೇಳುವಂಥ ಒಂದು ಹಾಡನ್ನ ನಾವು ಶೂಟ್ ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗೆ ಬರ್ತಾ ಇದೆ ಅಂತ. ತುಂಬ ಅದ್ಭುತವಾಗಿ ಬರ್ತಾ ಇದೆ. ಇಲ್ಲಿ ಏನೋ ಒಂದು 500-600 ಜನ ಇದ್ದೀವಿ ಒಟ್ಟಿಗೆ ಈ ಸಾಂಗ್ಗೆ. ಅದೇ ಒಂಥರ ಖುಷಿ ವಿಷಯ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಗೊತ್ತಿದ್ದೀವಿ. ಆ್ಯಂಡ್ ಎರಡನೇದಾಗಿ ನಮ್ಮ ಸೆಟ್ಗೆ ಏನೋ ಸಪ್ತಮಿಯವ್ರಿಗೆ ಹೊಸದಾಗಿ ವೆಲ್ಕಮ್ ಮಾಡೋಣ. ಬಿಕಾಸ್ 15 ದಿವಸ ಆಲ್ರೆಡಿ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಗೆ ದ ರೈಸ್ ಆಫ್ ಅಶೋಕದಲ್ಲಿ. ಬಟ್ ಇವತ್ತು ನಿಮಗೆಲ್ಲ ಅಫಿಷಿಯಲಾಗಿ ಪರಿಚಯ ಮಾಡಿಸ್ತಾ ಇದ್ದೀವಿ. ಅಂಬಿಕಾನ, ಸಪ್ತಮಿ ಅಂಬಿಕಾನ ಪರಿಚಯ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಸುರೇಶ್ ಸರ್ ಇದ್ದಾರೆ, ನಮ್ಮ ಅಪ್ಪನ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಮನು ಶೆಟ್ಗಾರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ, ಅವರು ಒಂದು ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ. ಯಶ್ ಶೆಟ್ಟಿ ಇದ್ದಾರೆ, ಅವನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಆ್ಯಂಡ್ ಅದಾದಮೇಲೆ ಲವಿತ್ ಅವರು ನಮ್ಮ DOP. ಆ್ಯಂಡ್ ಪೂರ್ಣಚಂದ್ರ ಇಲ್ಲೇ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟ್ರು. ಅವರೆಲ್ಲರೂ ನಿಮ್ಮ ಜೊತೆ ಮಾತಾಡ್ತಾರೆ. ಇದೊಂದು ಫಾರ್ಮಲ್ ಆದಲ್ಲ, ಒಂಥರ ಇನ್ಫಾರ್ಮಲ್ ಆದ ಒಂದು ಪ್ರೆಸ್ ಮೀಟ್ ಇದು, ಸಣ್ಣದಾಗಿ. ವಿಶೇಷ ಏನಂತಂದರೆ 70s ನಡೆಯುವಂಥ ಕತೆ ಇದು. ಅಶೋಕ ಮೈಸೂರು ಭಾಗದ ನಂಜನಗೂಡು ಸುತ್ತಮುತ್ತ ನಡೆಯುವಂಥ ಒಂದು ಸಮುದಾಯದ ಹೋರಾಟದ ಕತೆ. ಸಿಂಪಲ್ ಆದ ಒಬ್ಬ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾನೆ ಅನ್ನೋದಷ್ಟೇ ಈ ಸಿನಿಮಾದ ಕತೆ. ಇದನ್ನು ಯಾವ ರೀತಿ ನಾವು ವಿಶೇಷವಾಗಿ ಸಿನಿಮ್ಯಾಟಿಕ್ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ, ಎಮೋಷನ್ಸ್ನ, ಅಪ್ಪ ಮಗನ ಸಂಬಂಧನ, ಒಂದು ಲವ್ ಸ್ಟೋರಿನ ಆ್ಯಂಡ್ ಇಡೀ ಊರಿನವ್ರ ಜೊತೆ ಸಂಬಂಧನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದೇ ಒಟ್ಟು ಕಥಾನಕ. ಇದ್ರ ಶೇಡ್ ಹೇಳಬೇಕು ಅಂತಂದರೆ ನಿಮಗೆ ಕನ್ನಡದಲ್ಲಿ ಯಾವುದನ್ನು ನಾನು ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಆ ಲೆವೆಲಿನ ಸಿನಿಮಾ ಅಂತಲ್ಲ. ಅಂದರೆ ಒಂಥರ ನಿಮಗೆ ಏನೋ 70ರ ದಶಕಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ, ಆ ಥರ ಸಿನಿಮಾ ಇದು. ಆ್ಯಂಡ್ ಏನೋ ನಿಮ್ಮೆಲ್ಲರ ಪ್ರೀತಿ ಇರಲಿ. ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಾವು ತೆರೆ ಮೇಲೆ ಬರ್ತೀವಿ. ಇವತ್ತು ನಡೀತಾ ಇರೋ ಹಾಡು ಏನೋ ಹೇಳೋ 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 ಮಾದೇವಾ, ಕೇಳೋ 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 ಮಾದೇವ, ರಾಗಿ ಬೀಸೋ ಕಲ್ಲು ನೀನೇ, ಬೀಸೋ ಗಾಳಿ ಸದ್ದು ನೀನೇ, ಮೇಲಿಲ್ಲ ಕೀಳಿಲ್ಲ ನೀನೇ, ಕಷ್ಟ ಸುಖಕ್ಕೆಲ್ಲ ನೀನೇ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಹೋಗುವಂಥ ಹಾಡಿದು. ಅದರಲ್ಲಿ ಒಂದು ಲೈನ್ ಬರುತ್ತೆ, ಬ್ಯೂಟಿಫುಲ್ ಲೈನ್. ಇನ್ನೊಂದು ಸಿದ್ದಯ್ಯ ಸ್ವಾಮಿನಲ್ಲೂ ಬಳಸಿದ್ದೀವಿ ನಾವು. ಈ ಫೋಕ್ ಹಾಡುಗಳು ಮತ್ತು ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ 70ರ ದಶಕ, ಆ ಭಾಷೆ ಆಗ್ಬೋದು, ಆ ವೇಷ ಆಗ್ಬೋದು, ಆ ಊರಾಗ್ಬೋದು, ಆ್ಯಂಡ್ ಜಾಗ ಆಗ್ಬೋದು, ಕ್ಯಾರೆಕ್ಟರ್ಗಳಾಗ್ಬೋದು, ಎಲ್ಲವನ್ನೂ 70ರ ದಶಕ ಕರ್ಕೊಂಡು ಹೋಗುವಂಥ ಚಾಲೆಂಜ್ ಇತ್ತು ನಮಗೆ. 106 ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಆ್ಯಂಡ್ ನಿಮ್ಮೆಲ್ಲರ ವಿಶೇಷ ನಮ್ಮಲ್ಲಿರಲಿ. ಸಪ್ತಮಿ ಮಾತಾಡ್ತಾರೆ. ಥ್ಯಾಂಕ್ ಯು. ಇದಾಗಿ ಒಂದು ಮಾತು, ನಮ್ಮ ಇಡೀ ಒಟ್ಟಾರೆ ಹಾಡುಗಳ ಕೊರಿಯೋಗ್ರಫಿ ಮಾಡ್ತಾ ಇರೋದು, ಕಂಪ್ಲೀಟ್ ಕೊರಿಯೋಗ್ರಫಿ ಸಂತುದು. ಎಲ್ಲ ಹಾಡುಗಳು ಸಂತೂನೇ ಕೊರಿಯೋಗ್ರಫಿ ಮಾಡ್ತಾ ಇರೋದು. ವರ್ಧನ್ ಅವರೇ ಪ್ರೊಡ್ಯೂಸರ್ ನಮಗೆ. ಅವರೇ ಈಗ ಏನು ಉಳಿದ ಚಿತ್ರೀಕರಣನ ಕಂಪ್ಲೀಟ್ ಮಾಡ್ತಿದ್ದಾರೆ. ಆ್ಯಂಡ್ ವಿನೋದ್ ಅವರು ನೆನಪಲ್ಲಿ ಅವ್ರ ಆಸೆ ಏನಿತ್ತು ಅವ್ರಿಗೆ ಅಂತಂದರೆ, ಈ ಸಿನಿಮಾದ ಹೆಸರು ಅಶೋಕ ಬ್ಲೇಡ್ ಬೇಡ, ದ ರೈಸ್ ಆಫ್ ಅಶೋಕ ಮಾಡೋಣ ಅಂತ ಅವರೇ ಚೇಂಜ್ ಮಾಡಿದ್ದು. ಇದನ್ನು ಅವ್ರ ಆಸೆ ಪ್ರಕಾರನೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಕತೆ ಬಂದು TK ದಯಾನಂದ್ ಅವ್ರದ್ದು. ಎಕ್ಸಲೆಂಟ್ ಸ್ಟೋರಿ. ಆ ಸ್ಟೋರಿಗೋಸ್ಕರನೇ ಈ ಸಿನಿಮಾ ಉಟ್ಕೊಂಡಿದ್ದು. ಆಮೇಲೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆ ಸ್ಟೋರಿಗೋಸ್ಕರನೇ. ಒಂದು ಹಿಸ್ಟಾರಿಕಲ್, ಒಂದು ಪೀರಿಯಾಡಿಕ್ ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ನನಗೊಂದು ಆಸೆ ಇತ್ತು, ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂತ ಒಂದು ದೊಡ್ಡ ಜರ್ನಿಗೆ. ಆ್ಯಂಡ್ ಮನು ಶೆಟ್ಗಾರ್ ಆ ಉಳಿದಂಥ ಭಾಗವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಾಕಿ ಎಲ್ಲ ದೊಡ್ಡ ತಾರಾ ಬಳಗ ಇದೆ. ಇನ್ನೂ ನಾವು ರಿವೀಲ್ ಮಾಡಿರೋದು ಜಸ್ಟ್ ಇಷ್ಟೇ ಕ್ಯಾರೆಕ್ಟರ್ಗಳನ್ನ. ಇನ್ನೂ ತುಂಬ ದೊಡ್ಡ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿದ್ದಾರೆ. ಅದು ಸರ್ಪ್ರೈಸ್ ಆಗಿ ಒಂದೊಂದೇ ಎಲಿಮೆಂಟ್ಗಳನ್ನ ಆಚೆ ಬಿಡ್ತಾ ಬರ್ತೀವಿ. ಥ್ಯಾಂಕ್ ಯು. ಪಾತ್ರ ಏನೋ ಚೇಂಜ್ ಆಗುತ್ತಾ? ಅಲ್ಲ, ಪಾತ್ರ ಅಂದರೆ ಈಗೇನು ನೋಡ್ತಾ ಇದ್ದೀರ ನೀವು, ಇವನು ಅಶೋಕ ಒಬ್ಬ ಹಳ್ಳಿಯ ಸಾಮಾನ್ಯ ಹುಡುಗ. ಎಲ್ಲರ ಆಸೆ ಅಂತ ಏನು, ಅಪ್ಪ ಎಲ್ಲ ತಂದೆ ತಾಯಿ ಏನು ಆಸೆ ಪಡ್ತಾರೋ ಹಂಗೆ ನನ್ನ ಮಗ ಓದಿ ದೊಡ್ಡವನಾಗಬೇಕು, ಓದಿ ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಇರುವಂಥ, ಕನಸಿರುವಂಥ ಒಂದು ಪುಟ್ಟ ಫ್ಯಾಮಿಲಿಯ ಹುಡುಗ ಇವನು. ಕಾಮನ್ ಮ್ಯಾನ್, ಸಣ್ಣ ಹುಡುಗ. ಈ ಸಣ್ಣ ಹುಡುಗನ ಬದುಕಲಿಗೆ ಯಾಕಷ್ಟು ಚಾಲೆಂಜಸ್ ಬರುತ್ತೆ ಅನ್ನೋ, ಹೇಗೆ ಅವನ ರೈಸ್ ಆಫ್ ಅಶೋಕನ ಟೈಟ್ಲ್ ಇದೆಯಲ್ಲ, ಅಶೋಕನ ಬೆಳವಣಿಗೆ ಅಂತ ಯಾಕೆ ಇಟ್ಟಿದ್ದೀವಿ ಟೈಟ್ಲನ್ನ, ಹೇಗೆ ಅವ್ನು ಬೆಳೀತಾ ಹೋಗ್ತಾನೆ, ಅವ್ನ ಕ್ಯಾರೆಕ್ಟರ್ ಎಲಿವೇಷನ್ ಹೇಗಾಗುತ್ತೆ, ಅದೇ ಕತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಶೂಟಿಂಗಿಗೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದ ರೈಸ್ ಆಫ್ ಅಶೋಕ ಸಿನಿಮಾ. ಸೊ ಆಗಲೇ ಹೇಳಿದ್ರು, ಅಂಬಿಕಾ ಅನ್ನೋ ಒಂದು ಪಾತ್ರದ ಹೆಸರು. ಆ್ಯಂಡ್ ಹೂಮಾರು ಅಂತ ಹುಡುಗಿ, ಅವಳದೇ ಆದಂಥ ಒಂದು ಜಗತ್ತು, ಅಪ್ಪ ಅವಳು. ಸೊ ಅದ್ರ ಜೊತೆ ಅಂದರೆ ಅಂಬಿಕಾ ಅವರ ಅಪ್ಪ, ಆ್ಯಂಡ್ ಅವಳದೇ ಆದಂಥ ಒಂದು
ಲೈಫ್ ಆ್ಯಂಡ್ ಜರ್ನಿ. ಸೊ ಅದ್ರ ಜೊತೆ ಹೌ ಅಂದರೆ ಹೇಗೆ ಅಶೋಕ ಅಲ್ಲಿ ಸಿಕ್ಕಿ ಅದು ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಅದು ಮುಂದಿನ ಕತೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಚೆಂಡು ಹೂವ ಮಚ್ಚ ಅದು ಸಿನಿಮಾದಲ್ಲಿ ಗೊತ್ತಾಯ್ತು. ಬಂಧುಗಳೇ, ಹೀಗೆ ರೈಸ್ ಆಫ್ ಅಶೋಕ ಅನ್ನುವ ಒಂದು ವಿಶಿಷ್ಟವಾದ ಒಂದು ಸಿನಿಮಾನ ಮಾಡ್ತಾ ಇದ್ದೀವಿ. ಅದರ ಕಡೆಯ ಹಂತದ ಚಿತ್ರೀಕರಣದಲ್ಲಿದ್ದೀವಿ. ವಿನೋದ ನನ್ನ ಆತ್ಮೀಯ ಗೆಳೆಯ, ಅವನು ನಡು ರಸ್ತೆಯಲ್ಲಿ ನಮ್ಮನ್ನು ಅಗಲದ. ಅವನ ಕನಸಿನ ಮುಂದುವರಿಕೆಯಾಗಿ ಮನು ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಈ ಸಿನಿಮಾ ಚಿತ್ರೀಕರಣ ಮುಗಿಯುತ್ತೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆಗಿ ನಿಮ್ಮೆದುರಿಗೆ ಭಾಳ ಬೇಗ ಈ ಸಿನಿಮಾ ಬರ್ತದೆ ಅಂತ ನಾನಾದರೂ ಭಾವಿಸ್ತೀನಿ. ತುಂಬ ಅಪರೂಪದ ಕತೆ, ನನಗೆ ಒಂದು ತುಂಬ ಸವಾಲಿನ ಪಾತ್ರ. ಇಂಥದ್ದೊಂದು ಪಾತ್ರ ನನಗೆ ಸಿಕ್ಕಿದೆ ಅಂತ ನಾನು ಭಾಳ ಸಂತೋಷ ಪಡ್ತಿದ್ದೆ. ಆದರೆ ವಿನೋದನ ಕಾರಣಕ್ಕಾಗಿ ಒಂಚೂರು ಎಲ್ಲವೂ ಮೇಲೆ ಕೆಳಗೆ ಆಗಿ ಹೋಗಿತ್ತು. ಮತ್ತೆ ಎಲ್ಲ ತಹಬಂದಿಗೆ ಬಂದು ಸಮತೂಕದಲ್ಲಿ ಕೆಲಸ ನಡೀತಿದೆ. ಕಳೆದ 15 ದಿವಸದಿಂದ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಇನ್ನೊಂದು 10 ದಿವಸದ ಚಿತ್ರೀಕರಣ ಆದರೆ ಈ ಸಿನಿಮಾದ ಬಹುತೇಕ ಕೆಲಸ ಮುಗಿಯುತ್ತೆ, ಚಿತ್ರೀಕರಣದ ಕೆಲಸ ಮುಗಿಯುತ್ತೆ ಅಂತ ಭಾವಿಸಿದ್ದೀನಿ. ಒಂದು ಅಪರೂಪದ ತಂಡ, ಆ ತಂಡಕ್ಕೆ ಹೊಸದಾಗಿ ಸೇರ್ಕೊಂಡಿದ್ದಾರೆ ಸಪ್ತಮಿಯವರು. ಅದಲ್ಲದೆ ಸತೀಶ ಇದ್ದಾರೆ, ನಮ್ಮ ಗೆಳೆಯ ಗೋಪಾಲಿ ಇದ್ದಾನೆ, ಗುಂಡಣ್ಣ ಅವರಿದ್ದಾರೆ. ಈ ಮನು ಅಂತಹ ಎಡಿಟರಾಗಿ ಕೆಲಸ ಮಾಡ್ತಿದ್ದವರು ನಿರ್ದೇಶಕರಾಗಿ ಬಂದಿದ್ದಾರೆ. ಮತ್ತು ನನ್ನ ಇನ್ನೊಬ್ಬ ಗೆಳೆಯ ನರಹರಿ, ವರ್ಧನ್ ಹರಿ ಈ ಸಿನಿಮಾದ ನಿರ್ಮಾಪಕ. ಪೂರ್ಣ ಅನ್ನುವ ಮೈಸೂರಿನ ಮತ್ತೊಬ್ಬ ಗೆಳೆಯ ಸಂಗೀತ ಮಾಡಿದ್ದಾರೆ. ಈ ಎಲ್ಲ ಗೆಳೆಯರ ಕೊಡುಗೆ ಏನಿದೆ ಅದರಿಂದಾಗಿ ಇದೊಂದು ಅಪರೂಪದ ಸಿನಿಮಾ ಆಗ್ತದೆ ಅಂತ ನಾನು ಅದ್ರ ಭಾವಿಸ್ತೀನಿ. ಒಳ್ಳೆಯದಾಗಿ. ಓಕೆ ಸರ್. ಸಿನಿಮಾ ತುಂಬ ಅದ್ಭುತವಾಗಿ ಬರ್ತಾ ಇದೆ. ನಾನು ಚಂದ್ರಣ್ಣ ಅನ್ನೋ ಒಂದು ಪಾತ್ರನ ಮಾಡ್ತಾಯಿದ್ದೀನಿ. ಸಾರ್ ನನಗೆ 15 ವರ್ಷದಿಂದ ಪರಿಚಯ, ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಜೊತೆಗೆ. ಅದೊಂಥರ ಬೇರೆ ಥರದ ಎಕ್ಸ್ಪೀರಿಯೆನ್ಸು. ಸಿನಿಮಾ ಹೆಚ್ಚು ಜನರನ್ನು ತಲುಪೋದಕ್ಕೆ ನಿಮ್ಮ ಸಹಾಯ ನಮಗೆ ಭಾಳ ಅತ್ಯಗತ್ಯ. ಸಪ್ತಮಿ ಮೇಡಮ್ ಇದ್ದಾರೆ, ನಾನು ಅವ್ರ ಜೊತೆಗೆ ಯುವಾದಲ್ಲೂ ಅಭಿನಯ ಮಾಡಿದ್ದೆ, ಜೊತೆಗೆ ಆ್ಯಕ್ಟ್ ಮಾಡಿರಲಿಲ್ಲ, ಇದರಲ್ಲೂ ಜೊತೆಗೆ ಸಿನಿಮಾ ಅನಿಸುತ್ತೆ. ಮನು ಎಲ್ಲರೂ ಅದ್ಭುತವಾದ ತಂಡ. ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ, ಸತೀಶ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ, ಸತೀಶ್ ಸರ್ಗೆ ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ಇದು ನಮ್ಮ ವೀಣು ದೊಂಡಳ್ಳಿ ಅವರ ಒಂದು ವಿಷನ್. ಇದು ಆ ವಿಷನನ್ನು ಈಗ ಮನು ಅವರು ಮತ್ತು ಸತೀಶ್ ಅವರು ಇಬ್ಬರೂ ಜೋಡತ್ತುಗಳ ಥರ ಕೆಲಸ ಮಾಡ್ತೀನಿ ಇದನ್ನು ಫಿನಿಷ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಜಯರಾಮ್ ಬಾಬ್ಜಾನ್ ಅಂತ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ನಾನು. ಇದು ವಿನು ಸರ್ ಅವರ ಒಂದು ಫೇವ್ರೇಟ್ ಕ್ಯಾರೆಕ್ಟರ್. ನಂಗೆ ಸಿಕ್ಕಿದಾಗೆಲ್ಲ ಹೇಳ್ತಿದ್ರು, ನಾನು ಇದನ್ನು ಕ್ಯಾರೆಕ್ಟರ್ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು 100% ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗೇನು ಸಾಂಗ್ ನಡೀತಾ ಇದೆ, ಇನ್ನು ಆದಷ್ಟು ಬೇಗ ನಾವು ಬರ್ತಾ ಇದ್ದೀವಿ. ತುಂಬ ಖುಷಿ ಇದೆ. ಈ ಇಯರಲ್ಲೇ KD ಬರ್ತಾ ಇದೆ, ಅಶೋಕನು ಬರ್ತಾ ಇದೆ. ಎರಡರಲ್ಲೂ ಕೂಡ ರೆಟ್ರೋ ಲುಕ್ಕಲ್ಲಿದ್ದೀನಿ ನಾನು. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ.